ಇವತ್ತಿನ ರೆಸಿಪಿ ಮೈಸೂರು ಪಾಕ್. ಒನ್ ಆಫ್ ದ ಮೈ ಫೇವ್ರೆಟ್ ಸ್ವೀಟ್. ನನಗೂ ಇಷ್ಟ, ನನ್ನ ಫ್ರೆಂಡ್ಗೂ ಇಷ್ಟ. ದಿಸ್ ಈಸ್ ಫಾರ್ ಯು ಪೋಟಿ ಫ್ರೆಂಡ್. ಇದನ್ನು ಮಾಡೋ ವಿಧಾನ ನಾನು ಹೇಗೆ ಮಾಡ್ತೀನಿ ಹಾಗೆ ಹೇಳ್ಕೊಡ್ತೀನಿ. 1 ಗ್ಲಾಸ್ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು, ಡ್ರೈ ರೋಸ್ಟ್ ಥರ ಮಾಡಬೇಕು. ಸ್ವಲ್ಪ ಬೆಚ್ಚಗಾದರೆ ಸಾಕೋದು, ಆಯಿತಾ? ಹಾಗೆ ಮಾಡಿ ಒಂದು 30 ಸೆಕೆಂಡ್ ಮಾಡಿಬಿಟ್ಟು ಅದನ್ನು ಎತ್ತಿಟ್ಬಿಡಿ. ನೆಕ್ಸ್ಟು ಅದೇ ಪಾನ್ಗೆ ನಾವು ಯಾವ ಮೆಷರ್ಮೆಂಟಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ವಿ ಗ್ಲಾಸಲ್ಲಿ, ಅದೇ ಗ್ಲಾಸಲ್ಲಿ 2 ಗ್ಲಾಸ್, ನಾನು 1.5 ಗ್ಲಾಸ್ ಹಾಕಿದ್ದೀನಿ. 2 ಗ್ಲಾಸ್ ಅದು ಶುಗರ್ನ ಹಾಕಬೇಕು, ಮತ್ತು 1 ಗ್ಲಾಸ್ ನಾವು ನೀರನ್ನ ಅದಕ್ಕೆ ಹಾಕಬೇಕು. ಅದನ್ನು ಪಾಕ ಮಾಡೋಕ್ಕೆ, ಒಂದೇಳೆ ಪಾಕಕ್ಕೆ ಹಾಕೋಕ್ಕೆ ಬಿಟ್ಬಿಡೋಣ. ನೆಕ್ಸ್ಟು ನಾವು ಬಿಸಿ ಮಾಡಿದ್ವಲ್ಲ ಆ ಕಡಲೆ ಹಿಟ್ಟಿಗೆ 1 ಗ್ಲಾಸ್ ನಾನು ಎಣ್ಣೆ, ರಿಫೈನ್ಡ್ ಆಯಿಲ್ ಯಾವುದಾದ್ರೂ ಆಗಲಿ, ಓಕೆ, ನಿಮ್ಮ ಇಷ್ಟ, ಅದನ್ನು ಹಾಕಿ ಈ ರೀತಿ ಬೀಟ್ ಮಾಡಬೇಕು. ಗಂಟಿಲ್ಲದೆ ಇರೋ ಥರ ಬೀಟ್ ಮಾಡಿ. ನೋಡಿ ಎಷ್ಟು ನೀಟಾಗಾಯಿತು ಅಂತ. ಅದನ್ನು ಇವಾಗ ನೆಕ್ಸ್ಟು ಒಂದೇಳೆ ಪಾಕ ಬರೋವರೆಗೂ ನೋಡಿಬಿಟ್ಟು ನೆಕ್ಸ್ಟ್ ಇನ್ನೊಂದರಲ್ಲಿ ನಾನು ತುಪ್ಪನ ಬಿಸಿ ಆಗೋಕ್ಕೆ ಅಂತ ಇಟ್ಟಿದ್ದೀನಿ. ತುಪ್ಪನಾದರೂ ತೊಗೋಬೋದು. 2 ಗ್ಲಾಸ್ ನಾನು 1 ಗ್ಲಾಸ್ ಎಣ್ಣೆ, 1 ಗ್ಲಾಸ್ ತುಪ್ಪ ತೊಗೊಂಡಿದ್ದೀನಿ. ಒಂದು ಪ್ಲೇಟಿಗೆ ನಾನು ತುಪ್ಪ ಸರ್ವಿಡ್ತಾ ಇದ್ದೀನಿ. ನೋಡಿ, ಒಂದೇಳೆ ಪಾಕ ಇದು. ಈ ರೀತಿ ಪಾಕ ಬಂದರೆ ಸಾಕು. ನಾವು ಎಣ್ಣೆ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಅದನ್ನು ಇವಾಗ ಈ ಟೈಮಲ್ಲಿ ನಾವು ಅದನ್ನು ಪಾಕದೊಳಗಡೆಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ತುಂಬ ಮೀಡಿಯಮ್ ಫ್ಲೇಮು ಇರಬಾರ್ದು, ಸಿಮ್ಮು ಇರಬಾರ್ದು, ಸ್ವಲ್ಪ ಇರಲಿ, ಕಡಿಮೆ ಇರಲಿ, ಆ ರೀತಿಯಲ್ಲಿ ಮಾಡಬೇಕು. ಮಧ್ಯದಲ್ಲಿ ನಾವು ಬಿಸಿಗಿಟ್ಟಿರ್ತೀವಲ್ಲ ತುಪ್ಪನ, ಅದು ಮಧ್ಯದಲ್ಲಿ ನಾವು ಆ್ಯಡ್ ಮಾಡ್ತಾ ಬರಬೇಕು. ಇದು ಎಣ್ಣೆ ಈ ಥರ ನೋರೇ ಇರುತ್ತಲ್ಲ, ಅದು ಹೋಗಿ ತುಪ್ಪ ಹಾಕಿದಾಗ ಈ ಥರ ಬರುತ್ತೆ. ನೆಕ್ಸ್ಟ್ ಅದು ಸರಿ ಹೋಗುತ್ತೆ ನೋಡಿ. ಈ ಟೈಮಲ್ಲಿ ನೆಕ್ಸ್ಟ್ ಹಾಕಬೇಕು. ನೋಡಿ, ಅದು ತುಪ್ಪ ಎಲ್ಲ ಅಬ್ಸರ್ವ್ ಮಾಡ್ತಾ ಬರುತ್ತೆ. ಕಡಲೆ ಹಿಟ್ಟು ಪಾಕದೊಳಗಡೆ ತುಪ್ಪ ಎಲ್ಲ ಅಬ್ಸರ್ವ್ ಮಾಡ್ತಾ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಹೀಗಾಗಿದೆ. ಈ ಟೈಮಲ್ಲಿ ಒಂದು ಪ್ಲೇಟಿಗೆ ನಾವು ತುಪ್ಪ ಹಾಕೆಲ್ಲ ಇಟ್ಟಿರ್ತೀವಲ್ಲ, ಹಾಗೆ ಅದನ್ನು ನೋಡಿ, ತುಂಬ ಹಾರ್ಡಾಗಿ ಇದು ಮಾಡಬೇಡಿ. ನೆಕ್ಸ್ಟು ಸ್ವಲ್ಪ ಹೊತ್ತಾದಮೇಲೆ ಪೀಸಸ್ ಮಾಡಿ. ನಾನು ಏನು ಮಾಡಿದ್ದೆ ಅಂದರೆ ಪೀಸ್ ಮಾಡಿ ತಿಂದೆಲ್ಲ ಆಗಿ ಲಾಸ್ಟಿಗೆ ವೀಡಿಯೋ ಮಾಡಿದ್ದೀನಿ. ಆ್ಯಕ್ಚುಲಿ ರಿಮೈನಿಂಗ್ ಪೀಸಸ್ ಇರುತ್ತಲ್ಲ, ಅದನ್ನು ಮಾಡಿದ್ದೀನಿ. ಸಾರಿ, ಚಿಕ್ಕ ಪೀಸ್, ಎಕ್ಸ್ಟ್ರಾಸ್ ಪೀಸ್ ಬಂದಿದೆ. ನೋಡಿ, ತುಂಬ ಚೆನ್ನಾಗಿತ್ತು. ಬಟ್ ಇದು ಹೇಗೆ ಅಂದರೆ ಪೀಸಸ್ ಮಾಡಿದ್ಮೇಲೆ ನೋಡಿ, ಒಳಗಡೆ ಬ್ರೌನ್ ಕಲರ್ ಇರುತ್ತೆ ನೋಡಿ, ಔಟರ್ ಲೇಯರ್ ಆ್ಯಂಡ್ ಲಾಸ್ಟಿಗೆ ವೈಟ್ ಕಲರ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.